ಜೈ ಶ್ರೀರಾಮ್. ಇವತ್ತು ನಮ್ಮ ಐತಿಹಾಸಿಕ ನಮ್ಮ ಪುರಾಣ ಪ್ರಸಿದ್ಧ ಆಗಿರ್ತಕ್ಕಂಥ ಗತ ವೈಭವ ಕರ್ನಾಟಕ ರಾಜ್ಯದ 5ನೇ ರಥೋತ್ಸವಂತಿ ಹೆಸರಾಗಿರ್ತಕ್ಕಂಥ ಅವನಿ ರಾಮಲಿಂಗೇಶ್ವರನ ರಥೋತ್ಸವ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ಭಾಗವಹಿಸಿದ್ದಾರೆ. ಸುಮಾರು 15 ದಿವಸಗಳ ಹಿಂದೆ ಎಲ್ಲ ಥರ 15 ದಿವಸ ಹಿಂದೆ ತಯಾರು ಮಾಡಿಕೊಂಡು ರೋಡ್ ವ್ಯವಸ್ಥೆ, ಕುಡಲಿಕ್ಕೆ ನೀರು ವ್ಯವಸ್ಥೆ, ಹೆಣ್ಮಕ್ಳ ಒಂದು ಸುರಕ್ಷತೆ ವ್ಯವಸ್ಥೆ ಮತ್ತು ಎಲ್ಲ ಟಾಯ್ಲೆಟ್ ವ್ಯವಸ್ಥೆ, ಸ್ವಚ್ಛತೆ ವ್ಯವಸ್ಥೆ, ಹೆಚ್ಚಾಗಿ ಸ್ವಚ್ಛತೆ ವ್ಯವಸ್ಥೆ ಎಲ್ಲ ನೋಡಿಕೊಂಡು ಇವತ್ತು ಇಡೀ ನನ್ನ ತಂಡ, ತಾಲೂಕು ಆಡಳಿತ ತಂಡ ಎಲ್ಲ ಸೊಗಸಾಗಿ ಮಾಡಿದ್ದೀವಿ. ಸಾರ್ವಜನಿಕಕ್ಕೆ ತೊಂದರೆ ಆಗ್ದಂಗೆ ಎಲ್ಲೂ ಬ್ಯಾನರು, ಎಲ್ಲಿ ಈ ಕಟೌಟ್ಸು, ಬ್ಯಾನರ್ಗಳು ಮತ್ತು ಕಾರುಗಳು ಒಳಗಡೆ ಕಾರ್ ಎಂಟ್ರಿ ಆಗ್ದಂಗೆ ಎಲ್ಲವನ್ನೂ ವ್ಯವಸ್ಥೆ ಮಾಡಿ ಇವತ್ತು ಆ ದೇವ್ರಿಗೆ ಒಪ್ಪಿಸಿ ಬಂದಿದ್ದೀವಿ. ಈಗ ತಾನೇ ರಥಕ್ಕೆ ಪೂಜೆ ಮಾಡಿಕೊಂಡು ಸ್ವಾಮಿಲಿಂಗೇಶ್ವರನಿಗೆ ಚಾಲನೆ ಕೊಟ್ಟು ಬಂದಿದ್ದೀವಿ. ನಾನು ಒಂದೇ ದೇವ್ರ ಹತ್ರ ಕೇಳ್ಕೊಂಡಿದ್ದು, ಯಾರಿಗೂ ತೊಂದರೆ ಆಗ್ದಂಗೆ, ಯಾರೊಬ್ಬರಿಗೂ ಹೆಚ್ಚು ಕಡಿಮೆ ಆಗ್ದಂಗೆ ಕಾಪಾಡಪ್ಪ ಅಂತ ನಾನು ಕೇಳ್ಕೊಂಬಂದಿದ್ದೀನಿ. ಮುಂದಿನ ದಿವಸದಲ್ಲಿ ತಾಲೂಕಲ್ಲಿ ಒಳ್ಳೆ ಮಳೆ ಬೆಳೆ ಬಿದ್ದು ಅಭಿವೃದ್ಧಿಗೆ ಪೂರಕವಾದರೆ, ಸುಮಾರು ನಮ್ಮ ರೈತರ ಮಗ್ಗದಲ್ಲಿ ಒಳ್ಳೆ ಇದು ಬಂದರೆ, ಲಾಭ ಬಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೋರ್ಕೊಂಡು ಬಂದಿದ್ದೀನಿ. ಇದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಗೊತ್ತು. ಯಾಕಂದರೆ ಇತಿಹಾಸದಲ್ಲಿ ಸೀತಾ ಮಹಾದೇವ ಬಂದು ರಾಮಲಕ್ಷ್ಮಣನಿಗೆ ಇಲ್ಲಿ ಇದು ಕೊಟ್ಟಿರ್ತಕ್ಕಂಥದ್ದು ಐತಿಹಾಸಿಕ ಒಂದು ಇದಿದೆ. ಸೊ ಅದರಿಂದ ಇದರಲ್ಲಿ ಕೂಡ ನಾನು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕೇಳಿ 8 ಕೋಟಿ ಆಲ್ರೆಡಿ ಪ್ರಸ್ತಾವನೆ ಕಳಿಸಿದ್ದೀನಿ. ಆಲ್ರೆಡಿ ಓಕೆ ಆಗಿದೆ. ಇದನ್ನು ಅಭಿವೃದ್ಧಿಗೆ 8 ಕೋಟಿ ಅಮೌಂಟ್ನ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಕೂಡ ಕೇಳಿದ್ದೀನಿ, ಅವರು ಕೂಡ ಪಾಸಿಟಿವ್ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಒಂದು ದೊಡ್ಡ ಮಟ್ಟಕ್ಕೆ ಇದನ್ನು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಒಂದು ದೊಡ್ಡ ಮಟ್ಟಕ್ಕೆ ತಯಾರು ಮಾಡಿ ಹೆಸರು ಗೊತ್ತಾಗಿದೆ. ರಾಮಲಿಂಗೇಶ್ವರ ಅಂದರೆ ಏನು, ಅವನಿ ಅಂದರೆ ಏನು ಅಂತ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಶಾಸಕನಾಗಿ ನಾನು ತಲುಪಿಸಿದ್ದೀನಿ. ಮುಂದಿನ ದಿವಸ ಇದನ್ನು ಕಾಪಾಡ್ಕೊಂಡೋಗಿ ಹೆಚ್ಚಿನ ಮಟ್ಟಿಗೆ ಪ್ರವಾಸೋದ್ಯಮ ನಿಗಮಕ್ಕೆ ಸೇರಿಸಿ ಹೆಚ್ಚಿನ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಸಿದ್ಧವಾಗಿದ್ದೀನಿ. ಹ್ಯಾಪಿ. ನನಗೆ ತುಂಬ ಖುಷಿ ಆಯ್ತು. ಇವತ್ತು 15 ದಿವಸದಿಂದ ಸತತವಾಗಿ ಕ್ಲೀನಿಂಗ್ ಮಾಡಿ ಯಾರಿಗೂ ಏನು ವ್ಯವಸ್ಥೆ ಆದಂಗೆ, ದೇವಸ್ಥಾನದಲ್ಲಿ ಯಾರಿಗೂ ವ್ಯವಸ್ಥೆ ಆದಂಗೆ ನಮ್ಮ ಇದು ಸಲೀಸಾಗಿ ನಮಗೆ ದರ್ಶನ ಮಾಡಲಿಕ್ಕೆಲ್ಲ ವ್ಯವಸ್ಥೆನ ಮಾಡಿಕೊಟ್ಟಿದ್ವಿ. ಒಳಗಡೆ ಒಂದು ಕೂಲರಲ್ಲಿ ಹಾಕಿದ್ದೀವಿ, ಆಚೆ ಕಾಲು ಸುಡ್ದಂಗೆ ಮ್ಯಾಟ್ರಲ್ಲಿ ಹಾಕಿದ್ದೀವಿ. ಹೊಸ ರಥ, ಲಾಸ್ಟ್ ಟೈಮ್ ರಥ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು, ಹೊಸ ಚಕ್ರಗಳನ್ನು ಮಾಡಿ ಅದನ್ನೇ ಮುಂದೆ ನಿಂತು ಮಾಡಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ. ಸೊ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಕಡೆಯಿಂದ ನೀವು ಸೇವೆ ಮಾಡಿಸ್ಕೊಂಡಿದ್ದೀಗೆ, ಮುಂದೆ ಕೂಡ ಇದೇ ಥರ ಸೇವೆ ಮಾಡಿಸ್ಕೊಂಡು ಅಂತ ದೇವ್ರ ಹತ್ರ ಕೇಳ್ಕೊಂತ ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಚಾಲನೆ ಕೊಟ್ಟು ಹೋಗ್ತಾಯಿದ್ವಿ. ಇನ್ನು 5 ದಿವಸ ಪಲ್ಲಕ್ಕಿ ಇದೆ. ಅದನ್ನು ಡೈಲಿ ಟಾಸ್ಕ್ ಕೊಟ್ಟು ಪೊಲೀಸರಿಗೆ ಎವ್ರಿ ಡೇ ವಿಸಿಟ್ ಮಾಡಿ ಏನಾಗುತ್ತೆ ಅಂತ ಅದು ವಿಸಿಟ್ ಮಾಡಿ ಇದನ್ನು ಜನಕ್ಕೆ ತೊಂದರೆ ಆಗದಂಗೆ ಈ ಒಂದು ಜಾತ್ರೆನ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. 1200 ಜನ ಹಾಕಿದ್ದೀವಿ ಸರ್. 1200 ಜನ ಪೊಲೀಸರನ್ನ ಹಾಕಿದ್ದೀವಿ. ಅವರಿಗೆ ಊಟದ ವ್ಯವಸ್ಥೆ, ಅವರಿಗೆ ಪೆಂಡಲ್ ವ್ಯವಸ್ಥೆ, ಸುವ್ಯವಸ್ಥೆ ತುಂಬ ಒಳ್ಳೆ ಮಟ್ಟದ ಜಾಬ್ ಮಾಡ್ತಿದ್ದಾರೆ. ಸೊ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಸಕ್ಸಸ್ ಆಗಬೇಕಾದ್ರೆ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತದಿಂದ ಈ ಟೈಮ್ ಕೂಡ ಇನ್ನೂ ಜಾಸ್ತಿ ಮಾಡಿಕೊಂಡು SP ಆಲ್ರೆಡಿ ಬಂದಿದ್ದರು, DSP ಸಬ್ ಇನ್ಸ್ಪೆಕ್ಟರ್ ಎಲ್ಲ ತಂಡ ಬಂದು ಆ ತಂಡ 8 ಜನ ಸಬ್ ಇನ್ಸ್ಪೆಕ್ಟರ್ಸು ಒಳ್ಳೆ ಕೆಲಸ ಅಂತ ಈಗಾಗಲೇ ನಾವು ಮತ್ತು ತಹಸೀಲ್ದಾರು ಚಾಲನೆ ಕೊಟ್ಟು ಪೂಜೆ ಮಾಡಿ, ನಮ್ಮ ಜೊತೆ DC ಅವರು ಕೂಡ ಜಾಯ್ನ್ ಆಗಿದ್ದರು. ನಾನು ಮತ್ತು ತಹಸೀಲ್ದಾರು ಮತ್ತು DC ಅವರು ಚಾಲನೆ ಕೊಟ್ಟು ಹೋಗ್ತಾಯಿದ್ವಿ. ಸೊ ಮುಂದಿನ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ಕೇಳ್ಕೊತೀವಿ. ತುಂಬ ನನ್ನ PD ಅವ್ರಿಗೆ, ಪಂಚಾಯಿತಿ ಅಧ್ಯಕ್ಷರಿಗೆ, ಯಾರು ಮೊನ್ನೆ ಹೇಳಿರ್ತಕ್ಕಂಥ ನಮ್ಮ ಲಕ್ಷ್ಮೀಪ್ರಿಯವರಿಗೆ, ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಪಂಚಾಯತ್ ಸದಸ್ಯರಿಗೆ, ಸರ್ವ ಸದಸ್ಯರಿಗೂ ನಿಮಗೆ ಈ ಮೂಲಕ ನಿಮಗೆ ಒಬ್ಬ ಶಾಸಕರಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತಾಲೂಕು ಆಡಳಿತ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ಫುಲ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಹೇಳಿದ್ದಲ್ಲ, ತಾಲೂಕು ಆಡಳಿತ ಫುಲ್ಲು ನಾನು 1 to 2 ಅಂದರೆ ಏನಾಗಿದ್ದೀನಿ, 50 ಬಸ್ಸಿಂದ 100 ಬಸ್ ಹಾಕಿದ್ದೀನಿ. ಓಕೆ, ವ್ಯವಸ್ಥೆ, ಎತ್ತುಗಳಿಗೆ ಕುಡಿಕೆ ನೀರು ವ್ಯವಸ್ಥೆ, ಜನಕ್ಕೆ ವ್ಯವಸ್ಥೆ, ದೂರಿಂದ ಬರ್ತಕ್ಕಂಥ ಹೆಣ್ಮಕ್ಳಿಗೆ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಸುಭದ್ರವಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ಇದ್ದು 8 ದಿವಸದಿಂದ ಎಲ್ಲ ಅಧಿಕಾರಿಗಳು ಇಲ್ಲೇ ಇದ್ದು ಬೆಳಗ್ಗೆ ಸಾಯಂಕಾಲ ವಿಸಿಟ್ ಆಗಿ ಈ ಜಾತ್ರೆನ ಸಕ್ಸಸ್ ಮಾಡಿದ್ವಿ ಅನ್ಕೊತೀನಿ. ಗೊತ್ತಿಲ್ಲ ಪೊಲೀಸ್ ರಿಪೋರ್ಟ್ ಅಲ್ಲೇನು ಬರುತ್ತೆ ಅಂತ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಶುಲ್ಕ ಯಾರು ಹಾಕ್ಬಾರ್ದು, ಶುಲ್ಕ ಯಾರು ತಗೊಳ್ಳಂಗಿಲ್ಲ ಅಂತ ಕಟ್ನಿಟ್ಟು ಹಾಕಿದ್ದೀವಿ. ಅದೇ ರೀತಿ ನಡೆದಿದೆ. ಯಾರು ಬ್ಯಾನರ್ ಹಾಕಂಗಿಲ್ಲ ಅಂತ ಕೂಡ ನಡೆದಿದೆ. ಅದಲ್ಲ ನೋಡಿ, ಎಲ್ಲ 300 ಬ್ಯಾನರು ಎಲ್ಲೂ ಇಲ್ಲ. ಆ ಗಲೀಜು ಇರಿಸೋದು ಬೇಡ, ಜಾತ್ರೆಯಾಗಿ ಮಾಡೋಣ ಅಂತೇಳಿ ನಾನು ಇದು ಮಾಡಿದ್ದೀನಿ. ವಿಶೇಷವಾಗಿ ಯಾವುದಾದ್ರೂ ಒಂದು ನಿರ್ಣಯ ತಗೊಂಡ್ರೆ, ರಾಜಕೀಯ ಆಗಲಿ ಒಂದು ಶುಭ ಆಗುತ್ತೆ ಅಂತ ಒಂದು ಪ್ರತಿಜ್ಞೆ. ಇವತ್ತು ನಿಮ್ಮ ನಿರ್ಣಯ ಏನಿತ್ತು? ರಾಜಕೀಯವಾಗಿ ಇರ್ಬೋದು, ಸರ್ವಿಸ್ ಅಭಿವೃದ್ಧಿ ಕಾರ್ಯಕ್ರಮ. ನಾನು ರಾಜಕೀಯವಾಗಿ ನಾನು ಏನೂ ಕೇಳ್ಕೊಳ್ಳಲ್ಲ. ನಾಳೆ ಬಗ್ಗೆ ಕೇಳ್ಕೊಳ್ಳೋಕೆ ನಾನು ಯಾರು ನನಗೆ ಗೊತ್ತಿಲ್ಲ. ದೇವ್ರು ಎಲ್ಲಿ ದಾರಿ ತೋರಿಸ್ತಾ ಅಲ್ಲಿ ಹೋಗ್ತೇನೆ. ಇವತ್ತು ಬಂದಿರತಕ್ಕಂಥ ಹೆಣ್ಮಕ್ಳಿಗೆ, ಇಲ್ಲಿ ಬಂದಿರತಕ್ಕಂಥ ಜನಕ್ಕೆ ಒಂದು ಕಿಂಚಿಂತೂ ತೊಂದರೆ ಕೊಡಬೇಡಪ್ಪ, ನೀನು ಕಾಪಾಡ್ಕೊಂತ ಕೇಳ್ಕೊಂಡಿದ್ದೀನಿ. ಅಲ್ಲಿ ಆನೆಸ್ಟಾಗಿ ಕೇಳ್ಕೊಂಡಿದ್ದೀನಿ. ಸೊ ಆ್ಯಸ್ ಯೂಶುವಲ್ ನನ್ನ ಫ್ಯಾಮಿಲಿ ಬಗ್ಗೆ ಕೇಳಿದ್ದೀನಲ್ವ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ರಾಜಕೀಯ ಭವಿಷ್ಯ
ಏನು ಯಪ್ಪ ಪ್ರತಿ ವರ್ಷ ಮಾಡ್ಕೊಳ್ತಕ್ಕಂಥ ಅವಕಾಶ ಇದ್ದರೆ ಅಯ್ಯಪ್ಪ ಅವಕಾಶ ನಮ್ಗೆ ಕೊಡ್ತಾನೆ. ಅದರಲ್ಲಿ ನಾನೇನು ಹೇಳ್ತಕ್ಕಂಥ ವಿಷಯ ದೊಡ್ಡದಾದಲ್ಲ. ನಿನ್ನ ಜೊತೆ ಅವನಿ ಜಾತ್ರೆಗೆ ವಿಶೇಷವಾಗಿ ನಮ್ಮ ಕೋಲಾರಿನ ನಮ್ಮ ನಾಯಕರು, ಜಿಲ್ಲೆಯ ನಾಯಕರು, ನನ್ನ ಹಿತೈಷಿಗಳಾಗಿರ್ತಕ್ಕಂಥ ಲಾಸ್ಟ್ ಕೆಲವೇ ಅಂತರದಲ್ಲಿ ಸೋತಿರ್ತಕ್ಕಂಥ ನಮ್ಮ ಶ್ರೀನಾಥಣ್ಣ ಬಂದಿದ್ದಾರೆ. CMR ಶ್ರೀನಾಥ್ ಅವರು ತುಂಬ ಒಡನಾಡ ಇದೆ ನಮ್ಮ ತಾಲೂಕಿಗೆ. ಅವ್ರದ್ದೇ ಇರತಕ್ಕಂಥ ಕಸ್ಟಮರ್ಸ್ ಇದ್ದಾರೆ. ಅವ್ರ ಜೊತೆ ನಮ್ಮ ಮಂಡಲ್ ನಟರಾಜಣ್ಣರು ಮತ್ತು ನಮ್ಮ ಏನು ಬಾಬು ಮನೆಯವರು ಅವಾಗೆಲ್ಲ ಬಂದಿದ್ದಾರೆ. ಸೊ ಅವರು ಕೂಡ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಿದ್ದೀನಿ. ಈಗಾಗಲೇ ಇನ್ನೆಲ್ಲ ಸ್ಟಾರ್ಟ್ ಆಗ್ತದೆ, ಎಲ್ಲ ಪಾರ್ಟಿವರೆಗೂ ಟೈಮ್ ಕೂಡ ಕೇಳಿದ್ದೀನಿ, ಟೈಮ್ ಟು ಟೈಮ್. ಸೊ ಯಾಕಂದರೆ ಕ್ಲಾಶ್ ಆಗೋದು ಬೇಡ ಅಂತ ಈಗ ಒನ್ ಅವರ್ ಆದಮೇಲೆ 1 ಅವರ್ ಎಲ್ಲ ನಾಯಕರು ಬಂದು ಕೂಡ ರಾಮಲಿಂಗೇಶ್ವರನ ದರ್ಶನ ಪಡೆದು ಹೋಗಲಿ ಅಂತ ನಾನು ಕೇಳ್ಕೊತೀನಿ. ವಿಶೇಷವಾಗಿ ಇವತ್ತು ಈಗ ನನಗೆ ಏನಾಗ್ತಿದೆ ಅಂದರೆ ಇಲ್ಲಿಂದ ನನಗೆ ಅಲ್ಲಿಂದ ಆಹ್ವಾನ ಬಂದಿದೆ ಅದು. ಸೊ ಇಲ್ಲಿಂದ ಹೋಗಿದ ಕೂಡಲೇ ಈ ಆವಣಿದಲ್ಲಿ ಎಲ್ಲಾದರೂ ಮನೇಲಿ ಬಂದು ಕಾಫಿ ಕುಡ್ಕೊಡ್ತಕ್ಕಂಥದ್ದು ಒಂದು ಸಂಪ್ರದಾಯ. ಸೊ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮನೆ ಕರೆದಿದ್ರು, ನಾವೆಲ್ಲ ಬಂದು ಒಂದು ಅವರ ಔದಾರ್ಯವನ್ನು ಸ್ವೀಕಾರ ಮಾಡಿಕೊಂಡು ಇಲ್ಲಿಂದ ಹೋಗ್ತಾಯಿದ್ವಿ. ಇಲ್ಲಿಂದ ನಾನು ಡೈರೆಕ್ಟು ಎಮ್ಗಳಿಗೆ ರಾಜನಾಥ್ ಸಿಂಗ್ ಸ್ಟೇಜ್ಗೆ ಹೋಗಬೇಕು. ಅದನ್ನು ಹೇಳ್ತಿದ್ದಾರೆ ಉಸ್ತುವಾರಿ ಸಚಿವರು ಕೇವಲ ಒಂದು ಶೋಕಿಗೋಸ್ಕರ ಹೆಲಿಕಾಪ್ಟರ್ ಬರ್ತಿದ್ದಾರೆ. ಆಡಳಿತ ಅಧಿಕಾರಿಗಳನ್ನ ದುರುಪಯೋಗ ಮಾಡಿ ಕೇವಲ 1 ಅವರಲ್ಲಿ ಬೆಂಗಳೂರಿಂದ ಇಲ್ಲಿ ಬರ್ಬೋದು. ಆಡಳಿತ ಅಧಿಕಾರಿಗಳನ್ನ ದುರುಪಯೋಗ ಪಡ್ಕೊಂಡು ಈ ಕಾರ್ಯಕ್ರಮ ಬರೋದು ರಾಷ್ಟ್ರೀಯ ನೆಸಿಟಿ ಇದೆಯಾ? ಜಿಲ್ಲೆಯಲ್ಲಿ ಅಭಿವೃದ್ಧಿ ಇಲ್ಲ. ಜನ ಕೇಳ್ಬೋದು, ಬಟ್ ನಾನು ಕೇಳಂಗಿಲ್ವಲ್ಲ. ಜನ ಪ್ರಶ್ನೆ ಮಾಡ್ಕೊಬೋದು, ಬಟ್ ನಾನು ಕೇಳಂಗಿಲ್ಲ. ಯಾಕಂದರೆ ನೀವು ಹೆಲಿಕಾಪ್ಟ್ರಲ್ಲಿ ಬರ್ತೀರಿ, ಇನ್ನೊಂದು ಬರ್ತೀರಿ, ಅವ್ರ ವೈಯಕ್ತಿಕ ವಿಚಾರ. ಬಟ್ ನನಗೆ ಅಂತಂದ್ರಲ್ಲಿ ಕಾಮೆಂಟ್ ಮಾಡ್ತಕ್ಕಂಥ ದೊಡ್ಡ ವಿಷಯನೂ ಅಲ್ಲ ನನಗೆ. ಓಕೆನಾ, ದೊಡ್ಡ ವಿಷಯನೂ ಇಲ್ಲ. ನಾನು ಬೆಳಗ್ಗಿಂದ ಎಲ್ಲ ಅದು ಆಡಳಿತವರು ನಂಗೆ ಟಚ್ಚಲ್ಲಿದ್ದಾರೆ. ಯಾರನ್ನ ಬೇಕಾದ್ರೆ ಹಾಕ್ಬಿಟ್ಟು ಒಬ್ಬೊಬ್ಬರನ್ನ ಆಫೀಸಿಂದ ಅಲ್ಲಿ ಹಾಕ್ಬಿಟ್ಟು ಮಿಗ್ದಾರಲ್ಲ ಇಲ್ಲಿದೆ ಅಂತ ಹೇಳಿದ್ದೀನಿ. ಎಲ್ಲ ಇಲ್ಲಿದ್ದಾರೆ. ನೀನು ಕಣ್ಣು ಬತ್ತಂಗೆ ಇವರು PDOಗಳು, ತಹಸೀಲ್ದಾರು, DC ಅವರಲ್ಲಿದ್ದಾರೆ. DC ಅವರು ರಿಸೀವ್ ಮಾಡ್ಕೋಬೇಕು. ಉಸ್ತುವಾರಿ ಸಚಿವರು ಬಂದಾಗ ಧರ್ಮ ಅದು. ಸೊ ನಾನು ರಿಸೀವ್ ಮಾಡ್ಕೋಬೇಕು. ಸೊ ನಾನು ಕೂಡ ನನ್ನ ಜಾತ್ರೆಗೆ ಬರ್ತಾಯಿದ್ದಾರೆ. ನನ್ನ ಶಾಸಕನಾಗಿ ನಾನು ಅವ್ರನ್ನ ವೆಲ್ಕಮ್ ಮಾಡೋದು ನನ್ನ ಧರ್ಮ. ಸೊ ನಮ್ಮ ಸಚಿವರು ಬರ್ತಾಯಿದ್ದಾರೆ, ನಮ್ಮ ದೇವಸ್ಥಾನಕ್ಕೆ ಬರ್ತಾಯಿದ್ದಾರೆ. ಅವ್ರು ಬಂದು ದರ್ಶನ ಮಾಡಿಕೊಂಡು ಅವ್ರ ಜೀವನದಲ್ಲೂ ಕೂಡ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ರಾಜಕೀಯದಲ್ಲೂ ಕೂಡ ಒಳ್ಳೇದಾಗಲಿ ಅಂತ ಬಯಸ್ತೀನಿ.